ನಿನ್ನೆ ನಾನು ಶಿವಮೊಗ್ಗಕ್ಕೆ ಹೋಗಿದ್ದೆ. ಶಿವಮೊಗ್ಗದಲ್ಲಿ ಹೋದಾಗ ಅಲ್ಲೊಬ್ಬ ಅರ್ಗದ ಜ್ಞಾನೇಂದ್ರ ಅಂತ ಹೋಮ್ ಮಿನಿಸ್ಟರ್ ಇದ್ದಾನೆ, ತೀರ್ಥಹಳ್ಳಿ ಅವರು, ಗೊತ್ತಿದೆ, ಕೇಳಿದಿರ? ಬಿಜೆಪಿಲಿ ಅವನು ಏನ್ ಹೇಳಿದ್ದಾನೆ ಅಂದ್ರೆ, ನನಗೊಂದು ವಿಡಿಯೋ ತೋರಿಸಿದ್ರು. 420 ಗ್ಯಾರಂಟಿ ಅಂತ ಹೇಳಿದ್ರು. ಅವರು ಕುಮಾರಸ್ವಾಮಿ ಇಬ್ಬರಿಗ ನಟಿಸ್ತಾನ ಮಾಡಿ ಜೊತೆ ಆಗ್ಬಿಟ್ಟವ್ರೀಗ. ನಾನು ಇವತ್ತು ಆ ಅರ್ಗದ ಜ್ಞಾನೇಂದ್ರಗೆ, ಅವನ ಅರ್ಗದ ಜ್ಞಾನೇಂದ್ರ ಅಲ್ಲ, ಅರ್ಧ ಜ್ಞಾನೇಂದ್ರ, ದಡ್ಡ ಜ್ಞಾನೇಂದ್ರ ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು, ಬಿಜೆಪಿ ಅವ್ರಿಗೆ ತಿಳಕ್ಕೆ. ಆಯ್ತಪ್ಪ, ನಮ್ದು 430 ಗ್ಯಾರಂಟಿ ಆದ್ರೆ ನಿಮ್ ಕಾರ್ಯಕರ್ತರಿಗೆ, ನಿಮ್ ಮನೆಗಳಲ್ಲಿರೋರು ಹೆಣ್ಮಕ್ಳಿಗೆ ಈ ಇದನ್ನ ಜ್ಯೋತಿ, ಇದನ್ನ ಗೃಹಲಕ್ಷ್ಮಿ ತಗೋಬೇಡಿ, ಬಸ್ಸಲ್ಲಿ ಓಡಾಡ್ಬೇಡಿ ಅಂತ ಒಂದು ಕರೆ ಕೊಡಿ ನೋಡೋಣ, ಅದು ಯಾವ ಹೆಣ್ಮಕ್ಳು ವಾಪಸ್ ಕೊಟ್ಬಿಡ್ತಾರೆ ಅಂತ. ಯಾರು ಕೊಡ್ತಾರ ತಾಯಿ? ನಾ ಸರ್ವೆ ಮಾಡಿಸಿದ್ದೀನಿ. ಸುರೇಶ್ ನಿಮ್ಮೆಲ್ಲರೂ ಮನೆಗೂ ಫೋನ್ ಮಾಡಿಸವ್ರೆ. ನನ್ನ ಮನೆಯಿಂದ ಸುಮಾರು ಫೋನ್ ಬಂದಿದೆ. ಅವರೆಲ್ಲ ಹೇಳ್ತಾವ್ರೆ, ಅಣ್ಣ ನಾನ್ ದಳಕ್ ಹಾಕಿದ್ದೆ, ಅಣ್ಣ ನಾ ಬಿಜೆಪಿಗೆ ಹಾಕಿದ್ದೆ, ಈ ಸತಿ DK ಸುರೇಶ್ಗೆ ಹಾಕ್ತಿವಿ ಓಟ್ ಕಳ್ಳಣ, ಕಾಂಗ್ರೆಸ್ಗೆ ಓಟ್ ಹಾಕ್ತಿವಿ ಕಳ್ಳಣ, ಕೈಗೆ ಓಟ್ ಹಾಕ್ತಿವಿ ಅಂತ ಹೇಳ್ತಾ ಇದ್ದಾರೆ. ಯಾರು ದಳಕ್ ಓಟ್ ಹಾಕ್ತವ್ರು, ಬಿಜೆಪಿಗೆ ಓಟ್ ಹಾಕ್ತವ್ರು ಎಲ್ಲರೂ ಸೇರಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವಾಗಿ ನಿಂತ್ಕೊಳ್ಬೇಕು, ಋಣ ತೀರ್ಸ್ಬೇಕು ಅಂತ. ಏನ್ ಋಣ? ತಾಯಿ ಹೃದಯ ಋಣ ಇದೆಯಲ್ಲ, ಆ ಋಣ ತೀರ್ಸ್ಬೇಕು ಅಂತೇಳಿ ಇವತ್ತು ಎಲ್ಲ ಕಾಂಗ್ರೆಸ್ ಕಡೆ ಇವತ್ತು ನಿಂತಿದ್ದಾರೆ.